ಟೈಮ್ ಎಷ್ಟು? ಹಲೋ ಬ್ರೋ ಬ್ರೋ, ಏನ್ ಮಾಡ್ತಿದ್ರಿ? ಇವಾಗ ಇಲ್ಲಿಂದ ಎಲ್ಲಾರು ಹೋಗನ್ ಬನ್ನಿ. ಇವಾಗ ಎಲ್ಲಿಗೋ ಕರ್ಕೊಂಡು ಹೋಯ್ತೀನಿ ಅಂತಂದ್ರು, ಎಲ್ಲಿಗೆ ಅಂತಾನೂ ಕೇಳಲಿಲ್ಲ. ಫಾರೆಸ್ಟ್ ಏರಿಯಾನಾ? ಓ, ಏನೋ ಪ್ರಾಣಿ ಗಿಣಿ ಬರುತ್ತಾ? ಚಿರತೆ? ವಾಪಸ್ ಯೂಟರ್ನ್ ಬೇರೆ ದಾರಿಯಿಂದ ಅಂತೆ. ಚಿರತೆನಾ? ವಾಪಸ್ ಹಿಂಗೆ ಹೋಗ್ಬೇಕಾ? ಹಿಂಗಿಂದ ಹಿಂಗ್ ಬತ್ತಾ ಹಿಂಗೋಯ್ತಾ? ಹಂಗೋಯ್ತಾ? ಅಲ್ಲಿ ಚಿರತೆ ಬಂದ್ಬಿಟ್ರೆ ಹೆಂಗ್ ಹೋಗ್ಬೇಕಲ್ಲ? ಯಾವ್ದಲ್ಲ ಗಂಡ ಬೇರುಂಡ ಕಣದ್ಲೇ. ಒಳ್ಳೆ ಬೆಂಕಿ ಎತ್ಕೊಂಡಪ್ಪ. ಸಾಧಿಸ್ಬಿಟ್ವಿ. ನಾವಿವಾಗ ಕುಣಿಗಲ್ಲಿಂದ ಮಾಗಡಿಗೆ ಬಂದಿದೀವಿ. ಯಾರ ಮನೆ ಹತ್ರ ಅಂತಂದ್ರೆ ಹಿತೇಶ್ ಡುಕಾಟಿ ಅವ್ರ ಮನೆ ಹತ್ರ. ಅವ್ರಿಗೆ ಹೇಳೇ ಇಲ್ಲ ನಾವು ಬಂದಿರೋದು. ಸುಮ್ನೆ ಬೇಜಾರಾಯ್ತಿತ್ತು ಅಂತ ಗಾಡಿ ಎತ್ಕೊಂಡ್ಬಿಟ್ಟಿದೀವಿ ನಾವು 3 ಜನ. ಇವಾಗ ಇಲ್ಲಿ ಬಂದ್ ಇವಾಗ ಅವ್ರಿಗೆ ಫೋನ್ ಮಾಡೋಣ, ಎಬ್ಬರ್ಸ್ ಅಂತ ತಡೀರಿ. ಎಬ್ಬರ್ಸ್ಬಿಟ್ಟು ಎಲ್ಲಾದ್ರೂ ಹೋಗನ್ ಬನ್ನಿ ಬ್ರೋ ಅಂತ ಕೇಳೋಣ, ಏನ್ ಹೇಳ್ತಾರೆ. ಟೈಮ್ ಎಷ್ಟು? 11:15. ಇದೆ ಅವ್ರ ಮನೆ. ಬಾಕ್ಲ ಹಾಕೊಂಡ್ ಚಳಿಗ್ ಬೆಚ್ಚಗ್ ಮನಿಕೊಂಡ್ಬಿಟ್ಟಿದ್ದಾರೆ. ಮನಿಕೊಂಡ್ಬಿಟ್ಟವ್ರ ಅನ್ಸುತ್ತಲ್ವಾ? ಕಾಲಿಂಗ್ ಹಿತೇಶ್ ಡುಕಾಟಿ. ಹಲೋ ಬ್ರೋ, ಏನ್ ಮಾಡ್ತಿದ್ರಿ? ಹಂಗೆ ಫೋನ್ ಯೂಸ್ ಮಾಡ್ತಿದ್ದೆ. ನಾನ್ ಮನಿಕೊಂಡ್ಬಿಟ್ಟಿದೀರ ಅನ್ಕೊಂಡೆ. ಹೇಳಿ ಬ್ರೋ. ಬ್ರೋ, ಇಲ್ಲಿ ನಿಮ್ ಮನೆ ಮುಂದೆನೆ ಇದೀವಿ. ಒಂದ್ ನಿಮಿಷ ಬ್ರೋ, ಬಂದೆ. ಆಚೆ ಬನ್ರಿ. ಏನ್ ಮಾಡ್ತಿದ್ರಿ ಬ್ರೋ? ಚಡ್ಡಿಲೆಲ್ಲ ಇದ್ದೀರಾ? ಬ್ರೋ, ಬೇಜಾರಾಯ್ತಿತ್ತು ಅಂತ ಗಾಡಿ ಎತ್ಕೊಂಡ್ ಬಂದಿದೀವಿ ನಾವು 3 ಜನ. ಇವಾಗ ಇಲ್ಲಿಂದ ಎಲ್ಲಾರು ಹೋಗನ್ ಬನ್ನಿ. ಇವಾಗ ಬನ್ನಿ ಬ್ರೋ. ಯಾರ್ಯಾರು ಬರ್ತಾರೆ ಇವಾಗ? ಹಂಗಾದ್ರೆ ಸ್ಯಾಂಡಿಗ್ ಫಸ್ಟ್ ಮಾಡ್ಬೇಕಪ್ಪ. ಮನೇಲಿದೆಯಾ ಇಲ್ಲ ಆಚೆ ಇದೆಯಾ? ಬಾಯಿಲಿ ಅರ್ಜೆಂಟಾಗಿ ಬೇಗ ಧರ್ಮಸ್ಥಳ ಹಾಸ್ಪಿಟ್ಲ್ ಹತ್ರ. ಸೀನ್ ಆಗ್ಬಿಟ್ಟೈತೇನ್ರಿ? ಸೀನ್ ಆಗಿದೆ, ಬೇಗ ಬಾ. ಸೀರಿಯಸ್ ಆಗಿ ಬೇಗ ಯಾರನ್ನ ಇದ್ರೆ ಕರ್ಕೊಬೋ ಜೊತೆಲಿ. ಬೇಗ ಹಾಕೋ, ಬೇಗ. ನೆಕ್ಸ್ಟ್ ಕ್ಯಾಂಡಿಡೇಟ್ ಚಿಂಟು. ಇಲ್ಲಿದೆಯಾ? ಬೇಗ ಅರ್ಜೆಂಟಾಗಿ ಬಾ ಧರ್ಮಸ್ಥಳ ಹಾಸ್ಪಿಟ್ಲ್ ಹತ್ರ. ಬೇಗ. ಇವನ್ ಒಂದು ಮಾತಿಲ್ಲ, ಕತೆ ಇಲ್ಲ, ಏನಾಯ್ತು ಅಂತ. ಬರ್ಬೇಕಾ? ಬಂದೇಣ. ಬನ್ರಿ ಹಂಗಾರೆ. ಇವಾಗ ಎಲ್ಲೋಗದ ಬ್ರೋ? ಕರ್ಕೊಂಡೋಗ್ತೀನಿ. ಬಂದೆ ರೀ, ಹೊಸ KLX ಹಾಕೊಂಬಂದ್ರಿ. ಚೇರ್ ಗೀರೆಲ್ಲ ಹಾಕೊಂಬಿಟ್ಟವ್ರಿ ಇವರು. 11:38 ಟೈಮು. ಬನ್ನಿ ಇವಾಗ ಹೋಗೋಣ. ಹೋಗ್ತಾ ಇದೀವಿ ಇವಾಗ ನಾವು. ಬಾಯ್ಸ್ ಮುಂದೆ ಜಾಯ್ನ್ ಆಗ್ತಾರೆ. ಏಕೆ? ಏನಮ್ಮ ಸ್ಟ್ಯಾಂಡಿ RX ಅಲ್ಲಿ ಏನಿಲ್ಲ. ಇವಾಗೆಲ್ಲ ಹೋಯ್ತಾ ಇದೀವಿ, ಬರ್ಬೇಕಷ್ಟೇ. ಇವಾಗ ಹಿಂದೆ ಎಲ್ಲ ಆಫ್ ರೋಡ್ ಗಾಡಿಗಳೇ ಇರೋದು ಇವಾಗ. RX ಆಫ್ ರೋಡ್ ಗಾಡಿನೇ. ಆಫ್ ರೋಡ್ ಗಾಡಿ ಅಂತಲ್ಲ ಅದು ಎಲ್ಲದಕ್ಕೂ ಸೈ ಅದು. ಮಾಗಡಿಲಿ ಏನ್ ಫುಲ್ ಮಾಗಡಿನೇ ಆಫ್ ರೋಡಾ? ಹಿಂಗ್ ಮಾಡ್ಬಿಟ್ಟಿದ್ರೆ. ಸಿಮೆಂಟ್ ರೋಡ್ ಹಾಕ್ತವ್ರೆ. ಯಾವ್ದೋ ಒಂದ್ ಒಳ್ಳೆ ಸೈಕ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತವ್ರೆ. ಬೊಲೆರೋನಾ ಇದು? ಸೈಕ್ ಆಗಿ ಮಾಡ್ಸೋನ್ ಗುರು ಬೊಲೆರೋ. ಎಲ್ಲಿ ಕರ್ಕೊಂಡು ಹೋಯ್ತವ್ರಪ್ಪ ಇವರು? ಇಲ್ಲಿಂದನೇ ಆಫ್ ರೋಡ್ ಸ್ಟಾರ್ಟಾ? ಎಲ್ಲಿಗೋ ಕರ್ಕೊಂಡು ಹೋಯ್ತೀನಿ ಅಂತಂದ್ರು, ಎಲ್ಲಿಗೆ ಅಂತಾನೂ ಕೇಳಲಿಲ್ಲ. ಸುಮ್ನೆ ಹೋಯ್ತಾ ಇದೀವಿ ಹಿಂದೆ. ಲೈಟ್ಸ್ ಹಾಕೋಣ. ನಾನು ಇನ್ನ ಲೈಟ್ಸೇ ಹಾಕಿಲ್ಲ. ಇನ್ನ ಗಾಡಿದ ಹೈ ಬೀಮು, ಲೋ ಬೀಮ್ ಎಲ್ಲೋ, ಹೈ ಬೀಮ್ ವೈಟ್. ಚಳಿ ಜಾಸ್ತಿ ಆಗ್ಬಿಡ್ತು ಇಲ್ಲಿ ಬರ್ತಿದಂಗೆನೆ. ಯಾಕೆ ಅಂತಂದ್ರೆ ಫುಲ್ಲು ಗಿಡ ಮರ ಪರಿಸರ ವಾತಾವರಣದಲ್ಲಿ ಚಳಿ ಜಾಸ್ತಿ ಆಗ್ಬಿಡ್ತು. ಇನ್ನ ಜಾಸ್ತಿ ಆಯ್ತೈತಲ್ಲ ಚಳಿ. ಇದಾ? ಇದು ಒಳಗಡೆ ಇರೋದು ಫುಲ್ಲು. ಇನ್ನ ಇಬ್ರು ಬಾಯ್ಸ್ ಬರ್ತಾರೆ. ಅವರು ಇನ್ನೊಂದ್ ಸ್ವಲ್ಪ ಮುಂದೆ ಜಾಯ್ನ್ ಆಗ್ತಾರಂತೆ. ಏಯ್ ಲೋಕಲ್ಲು. ಇಲ್ಲಿ ಮಾಗಡಿ ಲೋಕಲ್ಲು. ಮಾಗಡಿ ಲೋಕಲ್ ಅಂದ್ರೂ ಬಗ್ಳ್ಬಿಟ್ಟು ಗೊತ್ತಾಗ್ಬಿಡ್ತು ಅನ್ಸುತ್ತೆ ನಾವು ಕುಣಿಗಲಿಂದ ಅಂತ. ಇಲ್ಲೇ ಮಾಗಡಿ. ಇಲ್ಲಿ ಮಾಗಡಿ. ಇದು ಸುಮ್ಮನೆ ಆಗ್ಬಿಟ್ವಪ್ಪ. ಇಲ್ಲೊಂದು ಬೇಟೆನಾ ಇದೆ. ಹಾಯ್ ಚಿಂಟು ಅಂತ. ಇವ್ರು ನೋಡಿರ್ತೀರಾ, ಇವರು ಸ್ಯಾಂಡಿ ಲಿಕ್ಕಿತ್ತು. ಹೆಂಗಿತ್ತು ಸೀನು? ಇವರು ಸೋಹನ್ ಅಂತ. ಇವರು ಧ್ಯಾನ್ ಶೆಟ್ಟಿ. ಬ್ರೋ, ನಿಮ್ಮ ಹೆಸರು? ಯಶವಂತ್. ನಿಮ್ಮ ಹೆಸರು? ಅಫ್ರೀದ್. ಈಗ ಎಲ್ಲರೂ ಎಲ್ಲೋ ಹೋಯ್ತಾ ಇದೀವಿ. ಅವ್ರೊಬ್ರಿಗೆ ಗೊತ್ತು ಎಲ್ಲೋ ಹೋಯ್ತಾ ಇದೀವಿ ಅಂತ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಿಟ್ರಲ್ಲ. ರಾಕಿನ ಅದ್ರ ಹೆಸರು? ರಾಕಿನ ಬ್ರೋ ಇದ್ರ ಹೆಸರು? ರಾಟ್ ವೀಲರ್ ಇದು. ರಾಟ್ ವೀಲರ್ ಇಸ್ ವೆರಿ ಡೇಂಜರಸ್. ಸ್ಯಾಂಡಿಗೆ ಬಾಯ್ ಹಾಕಿರೋದು ಬ್ಯಾಕಿಂದ. ನಾನು ಅದನ್ನ ಹಿಂಗೆ ಆಟ ಆಡ್ಸೋಣ ಅಂತ ಹೋಗ್ಬಿಟ್ಟೆ. ಇವ್ರು ಫಸ್ಟ್ ಹೆವಿ ರ್ಯಾಶ್ ಇತ್ತು ನಮ್ಮ ಮನೆ ಹತ್ರ, ಅದಕ್ಕೆ ಇಲ್ಲಿ ತಗೊಂಡ್ ಬಿಟ್ಟಿದೀವಿ ಅಂತ. ಏನಮ್ಮ ಮರಿ, ಊಟ ಆಯ್ತೇನಮ್ಮ? ಹುಡುಗನ ಹುಡುಗಿನ ಇದು? ಗಂಡ. ರಾಕಿ ನಮ್ಮ ಮನೇಲಿ ಒಂದ್ ಐತೆ ಇಷ್ಟಪ್ಪದು ರಾಕಿ ಅಂತಾನೆ. ಅಯ್ಯೋ, ಅದು ಮಾತಾಡಿಸ್ಬೇಕು, ಸುಮ್ನಿರಕ್ ಆಯ್ತಾ ಇಲ್ಲ ಅದಕ್ಕೆ. ಸುಮ್ನಿರಮ್ಮ. ಬೆಳಗಿಲ್ಲಿ ಹಾಕೋರ್ ಕಚ್ತೀಯ ನೀನು?
ಹೋಗಲ್ಲ. ಆ ಥರ ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇರಾ? ಏನು ಜಾಗ ಅಂತ ಅಣ್ಣ ಹೋಯ್ತಾ ಇರೋದು ಇದು? ಫಾರೆಸ್ಟ್ ಏರಿಯಾನಾ? ಓ, ಏನೋ ಪ್ರಾಣಿ ಗಿಣಿ ಬರುತ್ತಾ? ಚಿರತೆ ಫುಲ್ ಧೂಳೆ ಬುರ್ಸ್ಕೊಂಡು ಹೋಯ್ತವ್ರಲ್ಲಪ್ಪ. ಬ್ರೋ ನಾನು ತೇಜಸ್ ಅಂತ. ಹಾಂ ಹಾಂ. ಬ್ರೋ ಎಲ್ಲಾದ್ರೂ ಹೋಗೋಣ, ಚಿರತೆ ಇರೋ ಕಡೆ ಬೇಡ ಅಷ್ಟೇ. ಇಲ್ಲೇನು ದನ ಕರು ಎಲ್ಲ ಮೇಯ್ಸಕ್ಕೆ ಹೋಯ್ತಾರ ಅಲ್ಲಿ? ಓ ಹಾಂ. ಓಹೋ ಹೋ 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 ಹೋ, ಸರಿಯಾಗೈತೆ ಬ್ರೋ ಜಾಗ. ಓ ವಾಪಸ್ ಯೂಟರ್ನ್ ಬೇರೆ ದಾರಿಯಿಂದ ಅಂತೆ. ನ್ಯೂಟರ್ನ್ ಬೇಗ ಅಲ್ಲಿ ತೋರಿಸ್ತಾ ಅಲ್ವಾ ಚಿಂಟು? ಓಹೋ ಹೋಗ್ಬಿಡ್ತಿದ್ದು. ಹಾಂ, ಚಿರತೆನಾ? ಬ್ರೋ ನನಗೆ ನಗುನು ಬರ್ತೈತೆ, ತೊಡನು ಬರ್ತೈತೆ ಬ್ರೋ. ಅಣ್ಣ ಹಿಂಗೆ ಹೋದ್ರೆ ಹೋಗ್ಬಿಡ್ಬೋದಾ? ಎಕ್ಸಿಟ್ ಆಗ್ಬೋದಾ? ಏನು ಮಾಡೋದಾ ಬ್ರೋ? ಪಾಸ್ ಆಗ್ಬಿಡೋಣ ಬನ್ನಿ, ಒಟ್ಟಿನಲ್ಲಿ ಪಾಸ್ ಆಗ್ಬಿಡೋಣ ಹೆಂಗಾರು ಸರಿ. ಹಿಂಗೆ ಹೋದ್ರೆ ಎಕ್ಸಿಟ್ ಆಗ್ಬೋದಾ ಅಲ್ಲೆಲ್ಲಾದ್ರೂ? ವಾಪಸ್ ಹಿಂಗೆ ಹೋಗ್ಬೇಕಾ? ಸ್ಯಾಂಡಿ ಗ್ಯಾಪ್ ಕೊಡ್ಬಾರ್ದು, ಹೇಳ್ಬಿಡ್ರಿ ಜೊತೆಲೇ ಇರ್ರಿ. ಹಿಂಗಿಂದ ಹಿಂಗ್ ಬರ್ತಾ ಹಿಂಗೋಯ್ತಾ? ಹಂಗೋಯ್ತಾ? ಅಲ್ಲಿ ಬೆಟ್ಟ ಥರ ಐತಾ ಫುಲ್ಲು? ಓಹೋ, ಇದು ಅಲ್ಲಿಗೆ ಸೇರುತ್ತಾ ಸಾವಂದುರ್ಗ? ಹ್ಞೂ ಹಾಂ ಹಾಂ. ಓಹೋ ಒಳ್ಳೆ ಅಪ್ಪು ಗುರು. ಅಲ್ಲ ಅದನ್ನೇ ಹೇಳ್ಕೊಂಬಂದೆ, ಚಿರತೆ ಇರೋ ಕಡೆ ಬೇಡ ಬ್ರೋ ಅಂತ. ನೋಡ್ರಿ ಏನೋ ಪಾಸ್ ಆಯ್ತು ಅಂದ್ರೆ ಚಿರತೆನೆ ಅಂತವ್ರೆ. ಗಾಡಿ ಇವೇಡ್ರಲ್ಲಿ ಎಕ್ಸಾಸ್ಟ್ ಇದ್ಬಿಟ್ಟಿದ್ರೆ ಒಳ್ಳೆ ಸೌಂಡ್ ಇದ್ಬಿಡೋದು. ಇದೇನ್ ಬ್ರೋ ಇದು ಈ ತರ ಏನೋ ಕಲ್ ಮೇಲೆ ಹಿಂಗ್ ಹಾಕ್ಬಿಟ್ಟವ್ರೆ? ಇಲ್ಲ. ಓ ಇಲ್ಲಿ ಯಾರು ಬ್ರೋ ಮನಿಕಂತಾರೆ ಯಪ್ಪ. ಕರೆಕ್ಟಾಗಿ ಇಲ್ಲೊಂದು ಜಾಗಕ್ಕೆ ಬಂದ್ವಿ, ಫ್ಲಾಟ್ ಸರ್ಫೇಸ್ ಇದೆ. ಚಿರತೆ ಅಟ್ಯಾಕ್ ಮಾಡ್ರೆ ಎಲ್ಲ ಕೂಗಾಡ್ಬಿಡೋದೆ ಇವಾಗ. ಫೈರ್ ಕ್ಯಾಂಪ್ ಹಾಕೋಣ ಇಲ್ಲಿ. ಹಾಂ ಹಾಂ, ಈ ಪೈಪ್ ಹಾಕ್ಬಿಟ್ರೆ ಆರಾಮಾಗಿ ಹತ್ಕೊಳುತ್ತೆ. ಸೌದೆ ಹುಡಿಕೊಂಬರಕ್ಕೆ ಜಾಸ್ತಿ ದೂರ ಹೋಗೋದು ಬೇಡ. ಇಲ್ಲಿಲ್ಲ ಬ್ರೋ, ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ, ಚಿರತೆ ಅಟ್ಯಾಕ್ ಮಾಡಿದ್ರೆ. ಹೇಳೋಕ್ಕೆ ಸಾಧ್ಯ ಇಲ್ಲ, ಚಿರತೆ ಅಟ್ಯಾಕ್ ಮಾಡ್ಬೋದು. ಯಾವ ಥರ ಅಡ್ವೆಂಚರು. ಸುಮ್ಮನೆ ಅವ್ರ ಮನೆ ಹತ್ರ ಬಂದು ಬ್ರೋ ಎಲ್ಲರೂ ಹೋಗೋಣ ಬ್ರೋ ಅಂತ ಅಂದಿದ್ದು. ಇವ್ರು ನೋಡ್ರಿ ಚಿರತೆ ಇರೋ ಕಡೆನೇ ಕರ್ಕೊಬಂದ್ಬಿಟ್ಟವ್ರು ಇಲ್ಲಿ. ಬೇಜಾರೆಲ್ಲ ಹೋಯ್ತಾ? ಸಾಕಾಗೈತಾ? ಬೇಜಾರಂತೆ ಭಯನೇ ಬಂದ್ಬಿಡ್ತಲ್ಲ. ಸುತ್ತಮುತ್ತ ಚಿರತೆ ಕಾಟ, ಆನೆಗಳ ಕಾಟ. ಆನೆನೂ ಹೋಯ್ತಾ? ಆನೆನೂ ಇದೆ, ಕಳ್ಳಿ ಇದೆ, ಚಿರತೆ ಇದೆ. ಏನಪ್ಪಾ ಅಂದ್ರೆ ನಮ್ ಸೇಫ್ಟಿ ನಾವ್ ನೋಡ್ಕೋಬೇಕು. ಅದಕ್ಕೆ ಫಸ್ಟ್ ಸರೌಂಡಿಂಗ್ ನೋಡ್ಕೊಂಡ್ವಿ. ಒಂಚೂರು ಸೌಂಡ್ ಆದ್ರೂ ಅಲರ್ಟ್ ಆಗ್ಬಿಡ್ಬೇಕು ಅಷ್ಟೇ. ಅಲರ್ಟ್ ಆಗಿ ಅಂತ. ಏನೈತೆ ಸೌದೇನೇನು? ನಾನು ಇಲ್ಲೇ ಐತಣ ಅಂತೋನೆ ಯಪ್ಪ. ನೋಡ್ರಿ, ಒಂದು KLX, ಒಂದು ಎಕ್ಸ್ಪಲ್ಸು, ADV 390, ಇನ್ನೊಂದು ADV 390, ಒಂದು ಲೆಜೆಂಡ್ರಿ RX. ನೀವು ಅಲ್ಲಿ ಇನ್ನೂ ಹಿಂದೆ ಇದ್ರಲ್ಲ, ನೀವು ಇನ್ನೂ ಬಂದೇ ಇರಲ್ಲ. ಬಂದು ಅಲ್ಲಿ ನಿಲ್ಲಿಸ್ತಿ, ಇವರು ಸಡನ್ ಆಗಿ ನಿಲ್ಸ್ಬಿಟ್ರು. ಅವಾಗಿಂದ ನಿಲ್ಲಿಸ್ತಾ ಇದ್ರಲ್ಲ, ಬರ್ಲಿ ಅಂತ ಆ ಥರ ಅನ್ಕೊಂಡೆ. ಓ ಏನೋ ಸೌಂಡ್ ಆಯ್ತು ಅಂತವ್ರೆ. ನನಗೆ ಒಂದೇ ಸೆಕೆಂಡ್ ದೊಗ್ಗಂತು ಕಣಪ್ಪ. ಇವಾಗ ಅದಕ್ಕೆ ನಿಲ್ಸ್ಕೊಂಡು ರೈಸ್ ಮಾಡಿ ಅಂತ ಹೇಳ್ತಿದ್ದು. ಗೊತ್ತೇ ಇಲ್ಲ ಪಾಪ. ಚಿರತೆನ ಗೊತ್ತಾಗ್ತಿಲ್ಲ ನನ್ಗೆ, ಅದೇ ಕನ್ಫ್ಯೂಸು. ಓಯ್ಯೋ ಓಡ್ಬಿಟ್ಟಿರ್ತದೆ ಎಲ್ಲಾದ್ರಲ್ಲಿ. ಎಕ್ಸಾಸ್ಟ್ ಇದ್ಬಿಟ್ಟಿರಿ ಇನ್ನ ಕ್ರೇಜಿ ಇರೋದು. ಅದಕ್ಕೆ
ನಾನು ಅಲ್ಲಿ ನಾವಿಬ್ರು ರೇವ್ ಮಾಡ್ತಾನೆ ಇದೀವಿ, ಯಾರು exhaust ನೀನು ಇಲ್ಲ, ಓ ಎಷ್ಟೊತ್ತಾದ್ಮೇಲೆ ಬಂದ ಇವನು. RX ಇತ್ತು ಮತ್ತೆ ಇವ್ರ ಗಾಡಿ ಇತ್ತು, ಆಗ್ ಲೈಟ್ ಇರ್ಲಿಲ್ಲ. ನಿಧಾನಕ್ಕೆ ಬರ್ಲೇಬೇಕಲ್ಲ. ನಮ್ಗೆ ಭಯ ಅಲ್ಲಿ ಮುಂದೆ ಬರ್ತೀನಿ ನೋಡಿದ್ರೆ ಬ್ರೋ ಏನು ಅಂತ ಗೊತ್ತಾಗ ಕಾಡಂದೇನೋ ಇಲ್ಲ ಅಲ್ಲಿ ಏನು ಅಂತಾನೆ ಕಾಣಿಸ್ತಿಲ್ಲ ಅಂದ್ರೆ ಬಾಲ ಎಷ್ಟು ಅಂತ ಹೆಂಗ್ ಹೋಯ್ತು ಗೊತ್ತಾ, ಎಲ್ಲ ಜುಪ್ ಅಂತ. ಇದು ಯಾವ್ದದು ಗಣೇಶ್ ಫಿಲಮ್, ಗಣೇಶ್ ಫಿಲಮ್ ಯಾವ್ದದು, ಗಣೇಶ್ ಹಂದಿ ಹೊಡಿತಾರಲ್ಲ ಅದೇನು ಯಾವ್ದದು, ಗಾಳಿಪಟ ಫಿಲಮ್. ಹಂದಿ ಏನಾದ್ರು ಬಂದ್ರೆ ಹಂದಿ ಹೊಡೆದ್ಬಿಡೋಣ ಇವಾಗ ಹಂಗಾರೆ. ಅಲ್ಲಿಂದ ಯಾವ್ದೋ ಲೈಟ್ ಐತೆ ನೋಡು, ಕ್ಯಾಮ್ರಾದಲ್ಲಿ ಗೊತ್ತಾಯ್ತಾ ಇಲ್ಲ ಕರೆಕ್ಟಾಗಿ. ಇವಾಗ ಫೈರ್ ಕ್ಯಾಂಪ್ ಹಾಕದ, ಏಯ್ ಫುಲ್ಲಿ ಲೈಟ್ ವೈಟ್. ಏನ್ ಹೇಳ್ರಿ, ಏನ್ ಬ್ರೋ ಏನಾರ ಜಿರ್ತೆ ಬಂತು ಅಂದ್ರೆ ಮುಂದೆ ಇಲ್ಲಿ ಎತ್ತಿ ಸೈಡಿಗೆ ಇಕ್ಕೊಬಿಡ್ಬೋದು ಹಿಂಗೆ. ಇನ್ನೇ ಎಕ್ಸಾಸ್ಟ್ ಹಾಕ್ಬೇಕು ಇದಕ್ಕೂ ಅದಕ್ಕೂ ಎರಡಕ್ಕೂ ಎಕ್ಸಾಸ್ಟು ನ್ಯಾರಿ ಫಿಲ್ಮ್ ಇದು. ಅವಾಗ ಇನ್ನೊಂದ್ಸರಿ ಬರೋದ. ಬೆಟ್ಟ ಇದೆ ಬ್ರೋ, ಬಂಡೆ ಇದೆ, ಬಂಡೆ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು ಆಕ್ಚುಲಿ. ಅಲ್ಲಿ ಕ್ಲೋಸ್ ಆಗಿತ್ತಲ್ಲ, ಆ ರೋಡಲ್ಲ ಕುತ್ಕೊಂಡೆ ನಾವು ಮ್ಯಾಗಿ ಎಲ್ಲ ಅಲ್ಲೇ ಮಾಡ್ತಿದ್ದೀವಿ ಅವಾಗ. ಬೆಳಕಿರುವಾಗ ಹೋಗೋಣ ಬಿಡ್ರಿ ಹಂಗಾರೆ. ಅವ್ರು ಯಾಕೋ ಹೋಯ್ತವ್ರೆ. ಏಯ್ ಜಾಸ್ತಿ ದೂರ ಹೋಗ್ಬೇಡ್ರಿ ಬ್ರೋ, ಜಾಸ್ತಿ ದೂರ ಹೋಗ್ಬೇಡ್ರಿ. ಗಾಡಿ ಎಷ್ಟು ಹೀಟ್ ಆಗೈತೆ ನೋಡು, ಉಜ್ಜಾಡ್ಬಿಟ್ಟು ಅಲ್ಲಿ. ಇವ್ರು ಹೇಳಿದ ತಕ್ಷಣ ಸುಮ್ಮನೆ ಅಂತ ಇದ್ದೀನಿ ನಾನು. ಇದು ಕಾಕಬಿಟ್ಟವನು ಅಲ್ಲ, ಅವನು ಇದನ್ನು ಚೇಂಜ್ ಮಾಡಿರೋದು, ಡಿಸ್ಪ್ಲೇ ಇದು. ಸೆಲೆಕ್ಟ್ ಆಯ್ತಾರ ಇವಾಗೈತೆ ಗಾಡಿ ಎಷ್ಟು ಹೀಟ್ ಆಗೈತೆ. ಟೆಂಪ್ರೇಚರ್ ಓಕೆಲಿದೆ ಅಪ್ಪ. ನಮ್ಮನ್ನು ಕರ್ದ್ಬಿಟ್ಟು ಇವಾಗ ಚಿಂತೆ ಬಾಯಿ ಕೊಟ್ಬಿಟ್ಟಿದ್ರಲ್ಲಪ್ಪ. ಫಸ್ಟ್ನೇ ಸತಿ ಅಲ್ಲ, ಇದು ಎರಡನೇ ಸತಿ ನಾವು ಕೇರಳ ಟ್ರಿಪ್ ಹೋಗೋ ಹಿಂದಿನ ದಿನ ಲಾಕ್ ಆಗಿದೆ ಅಂತ ಹೇಳ್ತಿದ್ದಲ್ಲ. ಹಿಂಗ್ ಕೂತೈತೆ ಎಲ್ಲಾಕದ್ ಹಾಕ್ರಿ. ಚಿಂಟು ಇಲ್ಲಿ ಸೌದೆ ಹುಡ್ಕಕ್ ಹೋಗಿ, ಜಿಂಕ ಸೌದೆ ಹುಡ್ಕಕ್ ಹೋಗಿ ಒಂಚೂರು ಮಿಸ್ಟೇಕ್ ಆಯ್ತಲ್ಲ ಒಂದ್ ಸ್ವಲ್ಪ ಅಲ್ಲಿ ಕಾಲಿಕ್ಕದು. RX ಇಂದ ಇನ್ನೊಂಚೂರು ಪೆಟ್ರೋಲ್ ಎಳಿತಾ ಇದೀವಿ. ಕರೆಕ್ಟಾಗಿ ಬೆಂಕಿ ಎತ್ಕೊಂತಿಲ್ಲ, ಅದಕ್ಕೆ ಬೇರೆ ಯಾವ ಗಾಡಿಲೂ ಪೆಟ್ರೋಲ್ ಎಳಿಯೋಕ್ಕಾಗಲ್ಲ, ಅದೊಂದೇ ಗಾಡೀಲಿ ಎಳಿಯೋಕ್ಕಾಗೋದು. ಬೆಂಕಿ ಹಾಕಿದೀವಿ, ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ರು ಹಚ್ಕೊಂತ ಇಲ್ಲ ಕರೆಕ್ಟಾಗಿ ಚಳಿಗೆ. ಚಿರತೆ ಬಂದ್ಬಿಟ್ರೆ ಹೆಂಗ್ ಹೋಗ್ಬೇಕಲ್ಲ. ಹೈ ಸೌದೆ ಮುರಿತಾ ಇದೀವಿ. ಎತ್ರಿ. ಬಂತು ಕಣ, ಬಂತು. ಎಲ್ಲಾರು ಹಾಕ್ಬಿಟ್ರಲ್ಲಪ್ಪ. ಸ್ಯಾಂಡಿ ಬಂದ, ಇವಾಗ ಪಕ್ಕ ಮುರ್ಕೊಳತ್ ಇವಾಗ. ಮುರಿರಿ. ಓಯ್ಯೋ, ಇನ್ನ ಮುರ್ಕೊಬೇಕು ಅದು ಬ್ರೋ. ಅದನ್ನ ಆ ಸೈಡ್ನ ಇಟ್ಬಿಡ್ರಿ. ಇಲ್ಲಿ ಸೌದೆ ತಾಮರಕ್ಕೆ ಅಂತ ಬಂದು ಏನಾಯ್ತು? ಎಳಿಯಕ್ಕಾಯ್ತಾ ಇಲ್ಲ. ಅದು ಯಾವ್ದೋ ಬೇರು ಕಣಲಿ, ರಂಡ ಬೇರುಂಡ ಅಂತ. ಯಾವ್ದಲ್ಲ ರಂಡ ಬೇರುಂಡ, ಗಂಡ ಬೇರುಂಡ ಕಣದ್ಲೇ. ಇದನ್ನ ಎತ್ಕೋಬಹುದು ಧ್ಯಾನ್. ಅಲ್ಲಿ ಇದೈತ್ ನೋಡು, ಇಲ್ಲಿ ಇದು ಅದು ನನಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತೈತಲ್ವಾ. ಸಮಾಧಾನ. ಬಂತು ಒಳ್ಳೆ ಬಿಗ್ಯಾಗ ಹೇಳಿದ್ರು, ಬಂದ್ಬಿಡ್ತು ಕ್ರಾಕ್ಸ್ ಒಳಗಡೆ. ಅದ್ರೊಳಗಡೆ ಮಣ್ಣು ತುಂಬ್ಕೊಂಡ್ಬಿಟ್ಟೈತೆ ಬ್ರೋ. ಈ ದೊಡ್ಡ ಸೌದೆ ಮೇಲೆ ಹಾಕ್ರಿ ಕ್ಲೀನಾಗಿ. ಬ್ರೋ ಒಂಚೂರು ದೂರ ಇರ್ರಿ, ಬೊಗ್ಗಿ ಗಂದ್ಬಿಟ್ಟತ್ತು. ಹೇಳಿಲ್ವಾ? ಯಪ್ಪ, ಹೇಳ್ದಂಗೆ ಆಯ್ತು. ಇವಾಗ ಸರಿಯಾಗಿ ಹತ್ಕೊಂತಪ್ಪ ಬ್ರೋ. ಬಾಟ್ಲ್ ಹಾಕ್ಬೇಡ್ರಿ, ಬಾಟ್ಲು ಬೇಕಾಗುತ್ತೆ ಇವಾಗ. ಸೌದೆ ಹಿಡಿ ಸೌದೆ ಹುಡುಕ್ಬೇಕಂತ ಇನ್ನೂ ಚಿಂಟು ಸೌದೆ ಹೋಯ್ತಾವ. ನಾನು ಹೇಳಿದ್ಕೊನು
ಕತ್ಲೆಗೆ ಹೋಯ್ತಿಯಲ್ಲಪ್ಪ ನೀನು. ಫುಲ್ಲು ಸುತ್ತಮುತ್ತ ಫುಲ್ಲು ಕತ್ಲೆ. ನೋಡಿ ಈ ಥರ ಪ್ಲಾಸ್ಟಿಕ್ ಸಿಕ್ಕಿ ಹತ್ಕಂತು ಬ್ರೋ, ಇವಾಗ ಚೆನ್ನಾಗಿ ಹತ್ಕಂತು ಬಿಡ್ರಿ. ಒಳ್ಳೆ ಬೆಂಕಿ ಎತ್ಕೊಂಡ್ರಪ್ಪ. ಸಾಧಿಸ್ಬಿಟ್ವಿ. ಸಕ್ಕತ್ತಾಗ ಹತ್ಕಂತು ಬ್ರೋ ಇವಾಗ. ಬ್ರೋ ಗಾಡಿ ಲೈನ್ ಮಾಡಿ. RX, Xpulse, KLX, ADV 390. ಮುಂದೆ ಬೆಂಕಿ. ಹೆಲ್ಮೆಟ್ ಬಾಯ್ ಇವನು. ಬೆಂಕಿ ಎಲ್ಲ ಹಾರಿಸ್ಬಿಟ್ಟು ಹೊಗೆ ಜಾಸ್ತಿ ಆಗ್ಬಿಡ್ತಪ್ಪ. ಓಹೋ, ಕಂಪ್ಲೀಟ್ ಗಾನ್, ಕಂಪ್ಲೀಟ್ ಆರೋಯ್ತು. ಎಷ್ಟು ಕಷ್ಟಪಟ್ಟು ಹಚ್ಚಿದ್ದು. ಬನ್ರಿ ಹೋನ. KLX ಪ್ಯಾಷನ್ ಪ್ರೋ ಅಲ್ಲಿ ದರ್ಶನ್ ಅವರು ಮತ್ತೆ ನಮ್ಮ ಸುನಿಲ್ ಅಣ್ಣ ಅವರು ಬಂದ್ರು ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಅಣ್ಣ ಹಾಯ್. ಇವಾಗ ಹಿತೇಶ್ ಅವರು ವ್ಲಾಗ್ ಮಾಡ್ತಾರೆ, ಮಾತಾಡ್ಬೇಕು ಬ್ರೋ. ಇನ್ನೊಂದ್ಸಲಿ ಚಿರತೆ ಸಿಕ್ಕಿದ್ರೆ ಒಂದು ಆಯ್ ಹೇಳ್ಕೊಂಡು ಹೋಗ್ಬಿಡೋಣ ಹಂಗೆ. ಓಕೆನಾ? ಎಲ್ಲ ಬಾಯ್ಸ್ ಬರ್ತಿದ್ದಾರೆ. ಇಲ್ಲಿ ಒಬ್ರೊಬ್ರೆ ಹೋಗೋದು ಕಷ್ಟ ಸ್ವಲ್ಪ, ಅದಕ್ಕೆಲ್ಲ ಜೊತೆಲಿ ಹೋಗೋಣ ಅಂತ ಎಲ್ಲ ಬಂದ್ರಾ. ಜೊತೆಲಿದ್ದಾಗಷ್ಟು ಸೇಫ್ಟಿ ಜಾಸ್ತಿ ಅಷ್ಟೇ ಇಲ್ಲಿ. ಚಿಂಟು ಹಂಗೆ ಫೋಟೋ ತೆಗಿ, ಒಂದು ಫೋಟೋ. ಈ ಗಾಡಿಯಲ್ಲಿ ಮಜಾ ಕೊಡೋದು ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಮಾತ್ರ. ಒಂದು ಫಾಗ್ ಲೈಟ್ ಇರಬೇಕಿತ್ತು, ಇದು ಕರೆಕ್ಟಾಗಿ ಕಾಣಿಸಲ್ಲ. ಲೈಟು ಎಕ್ಸಾಸ್ಟ್ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಆಟ ಇದಕ್ಕೆ. ಹೆಂಗೆ ಆಟ ಆಡಿಸ್ಬೋದು ಅಂದರೆ ಸಕ್ಕದಾಗಿ ಆಟ ಆಡ್ಬೋದು. ಆ್ಯಕ್ಚುಲಿ ಇಲ್ಲೇ ನಾನು ಸ್ಟಾಪ್ ಮಾಡಿದಾಗಲೇ ಅದೇನೋ ಕಾಣಿಸ್ತು ಅಂತ, ಚಿರತೆ ಇತ್ತು, ಕಾಡಂದಿ ಇತ್ತು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಲೆವಿ ಡೇಂಜರು. ಕಮಾನ್ ಬಾಯ್ಸ್ ಕಮಾನ್. ಅಲ್ವಾ, ಸಕ್ಕದಾಗಿ ಕಾಣಿಸ್ತಿದೆ. ಈ ಗಾಡಿ ಮಾತ್ರ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲು. ADVಲೆಲ್ಲ ಇಷ್ಟೊಂದು ಇಲ್ಲಿ ಆಟ ಆಡೋಕ್ಕಾಗಲ್ಲ. ಆಫ್ ರೋಡಿಂಗ್ ಮಾಡ್ಬೋದು, ಬಟ್ ಈ ಥರ ಆಟ ಆಡೋಕ್ಕಾಗಲ್ಲ ಅದರಲ್ಲಿ. ಜಿಂಕ ಬಾಯ್ಸ್ ಬರಲಿ. ಸೀರಿಯಸ್ ಆಗಿ ಹೊರ್ತನ್ಸ್ಬಿಡ್ತು ಗಾಡಿ ತೊಗೊಂಡು. ಆ್ಯಕ್ಚುಲಿ ನನಗೆ ಹೆಲ್ಮೆಟ್ ಲೂಸು, ಟ್ರಿಗರ್ಡ್ ಅವ್ರದ್ದು ಇದೆ ಹೆಲ್ಮೆಟು, ಸ್ವಲ್ಪ ಅಲ್ಲಾಡ್ತಿದೆ ಫುಲ್ಲು. ಎಲ್ಲಿ? ಹಾಂ, ಹಸ್ಕಿ ಚಿರತೆ ಥರ ಕಾಣಿಸ್ತು ಅಲ್ಲಿ ನೋಡಿ. ಹಸ್ಕಿ ಅದೇನಾದರೂ ಬರೀ ಲೈಟ್ ಬಿಟ್ಟು ನೋಡಿದ್ರೆ ಬರೀ ಸೇಮ್ ಚಿರತೆ ಕಣ್ಣು ನೋಡಿದ್ರೆ. ಅಲ್ಲೊಂದು ಹಸ್ಕಿ ಕಾಣಿಸೈತೆ ನೋಡ್ರಿ ಇಲ್ಲಿ. ಈ ಥರ ಕಾಡು ಪ್ರದೇಶದಲ್ಲಿ ಇಲ್ಲಿ ಪಕ್ಕದಲ್ಲಿ ಮನೆ ಐತಂತೆ, ಇಲ್ಲಿ ಮೇಲ್ಗಡೆ ಹಸ್ಕಿ ಇಲ್ಲೆಲ್ಲ ರೌಂಡ್ಸ್ ಹಾಕ್ತಿರತ್ತಂತೆ. ಲಕ್ಷ ವಾ, ಏನು ಹೆಸರಿಟ್ಟವ್ರೆ. ಚಿರತೆ ಕೈಗೆ ಸಿಗಾಕೊಂಡ್ರಂತೂ ಅದು ಮುಗೀತು ಕತೆ. ವಾಪಸ್ ಮನೆ ಕಡೆ ಧೂಳೆ ಬುರ್ಸ್ಕೊಂಡು ಹೋಗ್ಬಿಟ್ಟವ್ರಪ್ಪ ಇವರು. ನಾವು ಹಿಂದೆ ಅವ್ರಿಗೆ ಧೂಳೆ ಬುರ್ಸ್ತಾ ಇದ್ದೀವಿ. ಒಂದೊಳ್ಳೆ ಬೀಟ್ಸ್ ಹಾಕ್ಕೊಂಡು ಕಾಡಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಟೆಂಟ್ ಹಾಕೋಣ ಅಂತ. ನೆಕ್ಸ್ಟು ಯಾವಾಗಂತ ಗೊತ್ತಿಲ್ಲ, ಟೆಂಟ್ ಹಾಕ್ಬೇಕಲ್ಲೇನೆ. ಸಂಜೆನೆ ಬಂದು ಎಲ್ಲ ಕ್ಲೀನಾಗಿ ಏನೇನು ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ಸೌದೆ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ಬಿಡ್ಬೇಕು. ಅವಾಗ ಒಂದು ಬಾಟ್ಲಲ್ಲಿ ಪೆಟ್ರೋಲ್ ತಗೊಂಡ್ಬೇಕು ಕ್ಲೀನಾಗಿ. ಬಾಯ್ ಬ್ರೋ, ಬಾಯ್. ವಾಪಸ್ ಮನೆ ಕಡೆಗೆ ಹೋಗ್ತಾ ಇದೀವಿ. ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಬಂದ್ವಿ ಇವ್ರ ಮನೆ ಹತ್ರ. ಸುಮ್ಮನೆ ಎಲ್ಲಾದ್ರೂ ಅಲ್ಲೇ ತಿರ್ಗಾಡ್ಕೊಂಬರೋಣ ಅಂತ. ಇವ್ರು ನೋಡ್ರೆ ಒಳ್ಳೆ ಫಾರೆಸ್ಟ್ ಏರಿಯಾ ಕರ್ಕೊಂಬಂದು ಚಿರತೆ ಎಲ್ಲ. ಚಿರತೆ ಕಾಣಿಸಿದ್ರಿಂದ ಸಕಲಾಗಿರೋದು, ಕಾಣಿಸಿದ್ರೆ ನಾವೇ ಇರ್ತಿರ್ಲಿಲ್ಲ. ಆಮೇಲೆ ಟೈಮ್ ಎಷ್ಟು ಗುರು? ಟೈಮು 1:45, 1:44 ಆಗಲೇ. ಫುಲ್ಲು ಫಾಗಿ ವೆದರ್ ಆಗ್ಬಿಟ್ಟೈತೆ ಆಗಲೇ. ಬಾಯ್ ಬ್ರೋ, ಬಾಯ್.